ನಮಸ್ಕಾರ ದೇವರ, ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್. ಇವತ್ತು ಬಂದ್ಬಿಟ್ಟಿದ್ದೆ ಹೋಂಡಾ CB 125 ಆರ್ನೆಟ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇದು ಕೂಡ ಸ್ಪೋರ್ಟ್ಸ್ ಬೈಕ್ ಡಿಸೈನಲ್ಲೇ ಇರೋದೇನೆ, ಸ್ಪೋರ್ಟ್ಸ್ ಬೈಕ್ ಸೆಗ್ಮೆಂಟಲ್ಲಿ ಬರೋದ್ರಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ನಾವು ಅವಾಗಲೆಲ್ಲ ಏನಪ್ಪ ಅಂದರೆ ಸ್ಪೋರ್ಟ್ಸ್ ಬೈಕ್ ಅಂದರೆ 200cc ಪ್ಲಸ್ ನೋಡ್ತಾ ಇದ್ವಿ ನಾವು. 200cc ಎಬೋ ಏನು ಬರುತ್ತೆ ಅವನ್ನ ಮಾತ್ರ ಸ್ಪೋರ್ಟ್ಸ್ ಬೈಕ್ ಅಂದ್ಕೊಳ್ತಿದ್ವಿ. ಜೊತೆಗೆ ಇನ್ನೊಂದೇನು ಅಂದರೆ 200cc ಮೇಲೆ ಬರೋವೇನೆ ಸ್ಪೋರ್ಟ್ಸ್ ಬೈಕ್ ಆಗಿದ್ವು ಅವಾಗೆಲ್ಲ. ಅಂದರೆ 200cc ಮೇಲ್ಗಡೆ ಅಷ್ಟೇ ಸ್ಪೋರ್ಟ್ಸ್ ಬೈಕ್ಗಳು ನಮಗೆ ಸಿಗ್ತಿದ್ದು. ಸೊ ನೆಕ್ಸ್ಟ್ ಬಂದ ಅಪ್ಡೇಟ್ ವರ್ಷನ್ ಫ್ಯೂಚರಲ್ಲಿ ಜನ್ರೇಷನ್ನಲ್ಲಿ ಏನಾಯಿತು ಅಂದರೆ ಅದನ್ನು ಬೈ ಮಾಡೋದಕ್ಕೆ ಆಗೋದಿಲ್ಲ, ಪರ್ಚೇಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಏನು ಮಾಡಿದ್ರು, ಅಪ್ಗ್ರೇಡ್ ವರ್ಷನ್ ತಗೊಂಡು ಬಂದರು. ಸೊ ಆ ಅಪ್ಗ್ರೇಡ್ ವರ್ಷನ್ ಬಂದಾಗ ಏನಾಯ್ತಪ್ಪ ಅಂದರೆ ಒಂದು ಸ್ವಲ್ಪ ಫ್ರೆಂಡ್ಲಿ ಬಜೆಟ್ ಇರಬೇಕು, ಜೊತೆಗೆ ಏನಪ್ಪ ಅಂದರೆ ಪರ್ಚೇಸ್ ಮಾಡೋದಕ್ಕೂ ಈಸಿ ಆಗಬೇಕು, ಮಿಡಲ್ ವರ್ಷನ್ ಲೋ ವರ್ಷನ್ಗೆಲ್ಲ ಅಂದ್ಬಿಟ್ಟು CC ಏನಿದೆ ಆ CCನ ಕಡಿಮೆ ಮಾಡ್ಕೊಂಡು ಬಂದರು. ಸೊ ಅವಾಗ ಏನಾಗುತ್ತೆ, ಇಂಜಿನ್ ಅಮೌಂಟ್ ಕಡಿಮೆ ಆದಂಗೆ ಬೈಕು ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ, CC ಕಡಿಮೆ ಆಗ್ತಿದ್ದಂಗೆ. ಸೊ ಹಂಗಾಗಿ ನೆಕ್ಸ್ಟ್ ಬಂದ ಬೈಕ್ಗಳೇನೆ ಈ 160 150 ಮತ್ತು ಅದ್ರ ಜೊತೆಗೆ ಇವಾಗ ಬರ್ತಿರೋದಿಲ್ಲ 125 ಸೆಗ್ಮೆಂಟಲ್ಲಿ ಇನ್ನೂ ಕಡಿಮೆ ಬಜೆಟಲ್ಲಿ ಬಿಡ್ತಾ ಹೋಗ್ತಿದ್ದಾರೆ. ಸೊ ಇವೆಲ್ಲ ಒಂದು ಸ್ವಲ್ಪ ಏನಪ್ಪ ಅಂದರೆ ಸ್ಪೀಡ್ ಕಡಿಮೆ ಆಗುತ್ತೆ, ಮೈಲೇಜ್ ಜಾಸ್ತಿ ಆಗುತ್ತೆ, ಅಮೌಂಟ್ ಕಡಿಮೆ ಆಗುತ್ತೆ, ಕೆಪಾಸಿಟಿ ಕಡಿಮೆ ಆಗುತ್ತೆ, ಮತ್ತು ಇನ್ನೊಂದೇನೆಂದರೆ ನಮಗೆ ಅಮೌಂಟ್ ಕಡಿಮೆ ಇರೋದ್ರಿಂದ ತಗೊಳ್ಳೋಕ್ಕೂ ಬೆನಿಫಿಟ್ ಚೆನ್ನಾಗಿರುತ್ತೆ. ಸೊ ಕೆಲವು ನೆಗೆಟಿವ್ ಕೆಲವು ಪಾಸಿಟಿವ್ ನೋಡ್ತಾ ಹೋಗ್ಬೋದು ನಾವು. ನೆಗೆಟಿವ್ ಏನಪ್ಪ ಅಂದರೆ ನಾವು ಎಕ್ಸ್ಪೆಕ್ಟೇಷನ್ ಮಾಡೋ ಸ್ಪೀಡ್ ಒಂದು ಸಿಗೋದಿಲ್ಲ ಅನ್ನೋದು ಬಿಟ್ಟರೆ ಪಾಸಿಟಿವ್ ಜಾಸ್ತಿ ಸಿಗ್ತಾ ಹೋಗುತ್ತೆ ನಮ್ಗೆ ಈ ಸೆಗ್ಮೆಂಟ್ಗಳಲ್ಲಿ. ಸೊ ಏನಂದರೆ ಸರ್ವಿಸ್ ಚಾರ್ಜಿಂದ ಹಿಡಿದು ಮತ್ತು ನಮ್ಮದು ಮೈಲೇಜ್ ಏನಿರುತ್ತೆ ಮೈಲೇಜಿಂದ ಹಿಡಿದು ಅಮೌಂಟ್ ವೈಸಿಂದ ಹಿಡಿದು ನೆಕ್ಸ್ಟ್ ನಮ್ಮದು ಸ್ಪೇರ್ ಪಾರ್ಟ್ಸ್ವರೆಗೂ ಅಮೌಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇವತ್ತು ನಾವು ಹೋಂಡಾ CB 125 ಆರ್ನೆಟ್ ನೋಡ್ತಾ ಹೋಗೋಣ. ಸೊ ಇದ್ರದ್ದು ಡಿಸೈನು ಮೈಲೇಜು ಮತ್ತು ಏನಿದೆ ನೋಡೋಣ. ಯಾಕೆಂದರೆ ಇದು ರೀಸೆಂಟಾಗಿ ಹೋಂಡಾ CB ಆರ್ನೆಟ್ 125 ಬಿಡ್ತಾ ಇರೋ ಬೈಕ್ಗಳು ಇವೆಲ್ಲ. ಸೊ ಬನ್ನಿ, ಇವಾಗ ಪ್ರೆಸೆಂಟಲ್ಲಿ ಒಂದೇ ವರ್ಷನಲ್ಲಿ ಬಿಟ್ಟಿರೋದು, ಬೇರೆ ಯಾವುದು ವೇರಿಯಂಟ್ಗಳು ಬಿಟ್ಟಿಲ್ಲ. ಸೊ ಇವಾಗ ಪ್ರೆಸೆಂಟ್ ಯಾವ ವೇರಿಯಂಟ್ ಇದೆ ಅದರಲ್ಲಿ ನೋಡ್ತಾ ಹೋಗೋಣ, ಮೈಲೇಜ್ ಏನಿದೆ ಅಮೌಂಟ್ ಏನಿದೆ ಅಂತ. ಸೊ ಆಫ್ಟರ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಜೊತೆಗೆ ಇನ್ನೊಂದೇನು ರಿಕ್ವೆಸ್ಟ್ ಅಪ್ಪ ಅಂದರೆ, ಈಗ ಆಲ್ರೆಡಿ ಯಾರಾದರೂ ಬೈ ಮಾಡಿ ತಗೊಂಡಿದ್ರೆ ಸೊ ಅಂಥವರು ಪ್ರೆಸೆಂಟ್ ಮೈಲೇಜ್ ಏನಿದೆ ಮತ್ತು ಸರ್ವಿಸ್ ಎಲ್ಲ ಹೆಂಗಿದೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸ್ತಾ ಹೋಗಿ. ಸೊ ಬನ್ನಿ, ಇವಾಗ ಫಸ್ಟ್ ವಿಡಿಯೋ ನೋಡ್ಕೊಂಡು ಆಮೇಲೆ ಡಿಸ್ಕಷನ್ ಮಾಡೋಣ ನಾವು. ಇವಾಗ ನಾವೇನು ನೋಡ್ತಿದ್ದೀವಿ, ಹೋಂಡಾ CB 125 ಆರ್ನೆಟ್. ಇದು ಬಂದ್ಬಿಟ್ಟು ನಮಗೆ ಶೋರೂಮ್ ಅಲ್ಲ, ಆನ್ ರೋಡ್ ಪ್ರೈಸ್ ಬಂದ್ಬಿಟ್ಟು 1,33,000 ಸಮಥಿಂಗ್ ಸಿಗುತ್ತೆ. ಸೊ 1,34,000 ಆಗುತ್ತೆ. ಎಕ್ಸ್ಟ್ರಾ ಅಡಿಷ್ನಲ್ ಅದೊಂದು 1,200 500 ಆಗ್ಬೋದು, ನಾವು ಯಾವ ಥರ ಹಾಕಿಸ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ದೆನ್ ಜೊತೆಗೆ ಇವಾಗ ಇದೇನಿದೆ ಇಂಜಿನ್ ಕೆಪಾಸಿಟಿ ಅಂದರೆ 123.94cc ಇದೆ. ಸೊ ಮೈಲೇಜಲ್ಲಿ ಏನಪ್ಪ ಅಂದರೆ 55 ಮೈಲೇಜ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಹೋಂಡಾ ಆರ್ನೆಟ್ ಪ್ರೆಸೆಂಟ್ ಏನಿತ್ತು 160 ಮತ್ತು 200cc ಅದರಲ್ಲೂ ಒಳ್ಳೆ ಮೈಲೇಜ್ ನೋಡ್ತಾ ಇದ್ವಿ. ಸೊ 125cc ಇನ್ನೂ ಬೆಸ್ಟ್ ಮೈಲೇಜ್ ಇದೆ ಅಂತ ಹೇಳ್ಕೋಬೋದು. ಎಷ್ಟು 55 ಪ್ರೆಸೆಂಟ್ ಅಂತ ಹೇಳಿದ್ದಾರೆ. ಸೊ 55 ಅಂದರೆ ಬರುತ್ತೆ, ಆರಾಮಾಗಿ ಬರುತ್ತೆ ಅಂತ ಹೇಳ್ಕೊಳ್ಬೋದು. ಯಾಕೆಂದರೆ 160 ಬೈಕ್ಗಳಲ್ಲಿ ನಾವು 55 60ವರೆಗೂ ನೋಡ್ಬೋದು. ಹಂಗಾಗಿ ಇದರಲ್ಲಿ ಏನಂದ್ರೆ ವೆಯ್ಟು ಕೂಡ 124 kg ಇದೆ, ತುಂಬ ಕಡಿಮೆ ವೆಯ್ಟ್ ಇದೆ. ಸೊ ಹಂಗಾರಿ ಮೈಲೇಜ್ ಆರಾಮಾಗಿ ಬರುತ್ತೆ. ಸೊ ಈ ಬೈಕ್ ಯಾರ ಹತ್ರ ಇರುತ್ತೆ ಅವ್ರ ಮೈಲೇಜ್ ಎಷ್ಟು ಬರುತ್ತೆ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ನೀವು. ನೆಕ್ಸ್ಟ್ ಬೈಕ್ ಪರ್ಚೇಸ್ ಮಾಡೋರಿಗೆ ತುಂಬ ಯೂಸ್ ಆಗುತ್ತೆ. ನೋಡ್ತಾ ಹೋಗೋಣ ನೆಕ್ಸ್ಟ್ ಫ್ಯೂಚರ್ನ. ಮತ್ತೆ ಇದ್ರದ್ದು ಇಂಜಿನ್ ನೋಡಾಯಿತು, ನಾವು ಮೈಲೇಜ್ ನೋಡಾಯಿತು. ಮತ್ತೆ ಇದರಲ್ಲಿ ಗೇರ್ ಬಂದುಬಿಟ್ಟಿದ್ದೆ 5 ಸ್ಪೀಡ್ ಮಾಮೂಲಿ ಸೇಮ್ 5 ಗೇರ್ ಇರುತ್ತೆ. ದೆನ್ ವೆಯ್ಟ್ ಬಂದ್ಬಿಟ್ಟು 124 kg ವೆಯ್ಟ್ ಸಿಗುತ್ತೆ. ಪೆಟ್ರೋಲ್ ಟ್ಯಾಂಕು ಫ್ಯೂಯಲ್ ಟ್ಯಾಂಕ್ ಬಂದುಬಿಟ್ಟಿದೆ 12 ಲೀಟರ್ ಟ್ಯಾಂಕ್ ಸಿಗುತ್ತೆ ನಮಗೆ. ಇದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಈ ಸೀಟ್ ಹೈಟ್ ಬಂದ್ಬಿಟ್ಟಿದೆ 794 mm ಇದೆ. ಸೊ ಕುಳ್ಳ ಇದ್ರಿ ಅಂದ್ರೂ 5.4 5.5 5.6 ಇದ್ರೂ ಒಂದು ರೇಂಜಿಗೆ ಆರಾಮಾಗಿ ಕಂಫರ್ಟಬಲ್ ಆಗಿ ಯೂಸ್ ಮಾಡ್ಬೋದು. ಓಕೆ, ಮೇಂಟೈನ್ ಮಾಡ್ಬೋದು, ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ, ಅದು ಮ್ಯಾಕ್ಸು ಪವರು ಟಾರ್ಕು ಎಲ್ಲನೂ ಎಷ್ಟು ಬರುತ್ತೆ ಎಷ್ಟಿದೆ ಅಂತ. ಬನ್ನಿ ಹಂಗೇನೆ. ಸೊ ದೆನ್ ಇದರಲ್ಲಿ ಇನ್ನೇನಪ್ಪ ಎಕ್ಸ್ಟ್ರಾ ನೋಡ್ಬೋದು ಅಂದರೆ ನಾವು ಕಲರ್ಗಳು ನೋಡ್ಬೋದು. ಕಲರಲ್ಲಿ ರೆಡ್ ಮತ್ತು ಸಿಮೆಂಟ್ ಕಲರ್ ಮಿಕ್ಸ್ ಇರುತ್ತೆ, ಮತ್ತು ಬ್ಲೂ ಮತ್ತು ಸಿಮೆಂಟಲ್ಲಿ ಮಿಕ್ಸ್ ಇರುತ್ತೆ. ಬ್ಲ್ಯಾಕ್ ಬಂದ್ಬಿಟ್ಟು ಫುಲ್ಲು ಬ್ಲ್ಯಾಕ್ ಕಲರೇನೇ ಸಿಗುತ್ತೆ, ಮತ್ತು ಯೆಲ್ಲೋ ಮತ್ತು ಸಿಮೆಂಟಲ್ಲಿ ಮಿಕ್ಸ್ ಇರುತ್ತೆ. ಅಂದರೆ ಇದು ಡ್ಯೂಯಲ್ ಕಲರ್ ಸಿಗ್ತಾ ಹೋಗುತ್ತೆ, ಡಬಲ್ ಕಲರ್ ಮಿಕ್ಸಿಂಗ್ ಕಲರಲ್ಲಿ ಸಿಗ್ತಾ ಹೋಗುತ್ತೆ ಈ ಬೈಕು ನಮಗೆ. ಸೊ ಬ್ಲ್ಯಾಕ್ ಕಲರಲ್ಲಿ ಮಾತ್ರ ಸಿಂಗಲ್ ಕಲರ್ ಸಿಗುತ್ತೆ. ಸೊ ದೆನ್ ಜೊತೆಗೆ ಏನಂದರೆ
ಇದ್ರ ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು 10.99 BHP ಇದೆ, ಮತ್ತು 7500 RPM ಇದೆ. ಇದು ಮ್ಯಾಕ್ಸ್ ಟಾರ್ಕ್ ಕಂಪೇರ್ ಮಾಡಿದ್ರೆ ಮ್ಯಾಕ್ಸ್ ಪವರ್ ಕಡಿಮೆ ಮಾಡಿಬಿಟ್ಟಿದ್ದಾನೆ. ಇದರಲ್ಲಿ ಎಲ್ಲರಲ್ಲೂ ಮ್ಯಾಕ್ಸ್ ಪವರ್ ಜಾಸ್ತಿ ಕೊಟ್ಟು ಮ್ಯಾಕ್ಸ್ ಟಾರ್ಕ್ ಕಡಿಮೆ ಕೊಡ್ತಾನೆ ಎಲ್ಲ ಬೈಕ್ಗಳಲ್ಲಿ ಆಲ್ಮೋಸ್ಟು. ಸೊ ಇದರಲ್ಲಿ ಮ್ಯಾಕ್ಸ್ ಟಾರ್ಕನ್ನೇ ಜಾಸ್ತಿ ಮಾಡಿದ್ದಾನೆ, ಮ್ಯಾಕ್ಸ್ ಪವರ್ನೇ ಕಡಿಮೆ ಮಾಡಿದ್ದಾನೆ. ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟು 11.2 Nm ಬರುತ್ತೆ, ಮತ್ತು 6000 RPM ಇದೆ. ಸೊ RPM ಅಲ್ಲಿ ತುಂಬ ಕಡಿಮೆ ಇದೆ, ಏನಕ್ಕೆ ಗೊತ್ತಿಲ್ಲ. ಮತ್ತು ಇದ್ರದ್ದು ಟಾಪ್ ಸ್ಪೀಡ್ ಇನ್ನು ಜನರಲ್ ಆಗಿ ಹೇಳ್ಕೊಂಡಿರೋದು 95 to 100 ಅಂತ ಹೇಳಿದ್ದಾರೆ. ಸೊ ಪ್ರಾಪರಾಗಿ ಇನ್ನೂ ಗೊತ್ತಿಲ್ಲ, ಇನ್ನೂ ಜಾಸ್ತಿ ಬರ್ಬೋದು ಅನಿಸುತ್ತೆ. ಸೊ ಪ್ರೆಸೆಂಟಲ್ಲಿ ಯೂಸ್ ಮಾಡ್ತಿರೋರು ಅದ್ರ ಟಾಪ್ ಸ್ಪೀಡು ದೆನ್ ಮೈಲೇಜು ಇನ್ಫಾರ್ಮ್ ಮಾಡಿ. ಸೊ ನೆಕ್ಸ್ಟ್ ಇದರಲ್ಲಿ ಇನ್ನೇನಪ್ಪ ನೋಡ್ಬೋದು ನಾವು ಅಂದರೆ, ಇದರಲ್ಲಿ ಸೇಮ್ ಆಲ್ಸೋ ಅಡ್ಜಸ್ಟೇಬಲ್ ಏನಿರುತ್ತೆ ಇದು ಸಾಕ್ ಅಬ್ಸರ್ವ್ದು 5 ಸ್ಟೆಪ್ ಅಡ್ಜಸ್ಟ್ಮೆಂಟ್ ಸಿಗುತ್ತೆ ನಮಗೆ. ಸೊ ಅದರಲ್ಲಿ ಅಡ್ಜಸ್ಟ್ಮೆಂಟ್ ಏನಾರ ನಾವು ಡೌನ್ ಮಾಡಿಸ್ಬೇಕು, ಹೈಟು ಜಾಸ್ತಿ ಕಾಣಿಸುತ್ತೆ ಅನ್ನೋದ್ರೆ ಅದನ್ನು ಡೌನ್ ಮಾಡಿಸ್ಕೊಳ್ಬೋದು. ನಾವು ಆಲ್ರೆಡಿ ವೆಯ್ಟ್ ಎಲ್ಲ ನೋಡಾಯಿತು, 124 kg ವೆಯ್ಟ್ ಇದೆ. ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟಿದೆ. ಇದು ನೆಲದಿಂದ ಬೈಕ್ ಟಚ್ ಅಪ್ ಎಷ್ಟಿದೆ ಅಂದರೆ 166 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ದೆನ್ ಇದ್ರ ಜೊತೆಗೆ ಏನಪ್ಪ ಅಂದರೆ ಡಿಸ್ಪ್ಲೇಲಿ ಡಿಜಿಟಲ್ ಡಿಸ್ಪ್ಲೇ TFT ಡಿಸ್ಪ್ಲೇ ಕೊಟ್ಟಿದ್ದಾನೆ. ಸೊ ಅದೊಂದು ಸಖತ್ತಾಗಿ ಕೊಟ್ಟಿದ್ದಾನೆ ಗುರು. ಯಾವಾಗೆಲ್ಲ ಏನಂದರೆ 200cc ಬೈಕ್ಗಳಲ್ಲಿ ಕೊಡ್ತಿದ್ದೆ, ಅದ್ರ ಜೊತೆಗೆ ಈ ಡ್ಯೂಕ್ಗಳಲ್ಲಿ ಇವರಲ್ಲಿ ನೋಡೋಕೆ ಸಿಕ್ತಿತ್ತು ನಮಗೆ TFT ಡಿಸ್ಪ್ಲೇ. ಈಗ 125 ಬೈಕ್ಗಳಲ್ಲೂ ಜನರಲಾಗಿ ನೋಡ್ಬೋದು. ಜೊತೆಗೆ ಇದರಲ್ಲೂ TFT ಡಿಸ್ಪ್ಲೇ ಕೊಟ್ಟಿದ್ದಾನೆ, ಮಸ್ತಾಗಿದೆ. ಇವಾಗ ಬರೋ ಬೈಕಲ್ಲೆಲ್ಲ ಆಲ್ಮೋಸ್ಟ್ ಈ ಮೊಫೆಟೋ ವೆಹಿಕಲ್ಸು ಸ್ಕೂಟರ್ಸ್ಗಳೇನಿದೆ ಇದರಲ್ಲೆಲ್ಲ TFT ಡಿಸ್ಪ್ಲೇನೇ ಬರ್ತಿದ್ದಾವೆ ಸ್ಕೂಟಿಗಳಲ್ಲೂ. ಜೊತೆಗೆ ಇದ್ರ ಜೊತೆಗೆ ಅಪ್ಗ್ರೇಡ್ ವರ್ಷನ್ ಅಂದಂಗೆ ನಮಗೆ ಇವರಲ್ಲಿ 125cc ಆಲ್ಮೋಸ್ಟ್ ಸ್ಪೋರ್ಟ್ಸ್ ಬೈಕಲ್ಲೆಲ್ಲ TFT ಡಿಸ್ಪ್ಲೇ ಸಿಗುತ್ತೆ ಈ ನಡುವೆ ಬರೋ ಬೈಕ್ಗಳಲ್ಲಿ. ಅದರಲ್ಲೂ ಈಗ 2026 ಬಂದಮೇಲೆ ನೆಕ್ಸ್ಟ್ ಏನು ಅಪ್ಗ್ರೇಡ್ ಮಾಡ್ತಾರೋ ನೋಡೋಣ. ಸೊ ಪ್ರೆಸೆಂಟ್ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟದೆ ಇದಾಗಿತ್ತು. ಜೊತೆಗೆ ಇದ್ರದ್ದು ಸರ್ವಿಸ್ ವೈಸ್ ನೋಡ್ತಾ ಹೋಗೋಣ ನಾವು. ಸೊ TFT ಡಿಸ್ಪ್ಲೇ ಅಂದರೆ ಜನರಲಾಗಿ ಒಂಥರ ಮೊಬೈಲ್ ಫೋನ್ನ ಅಲ್ಲಿ ಫಿಕ್ಸ್ ಮಾಡ್ದಂಗೆ ಇರುತ್ತೆ ಅಷ್ಟೇ. ಹೆಡ್ಲೈಟ್ ಸೊ ದೆನ್ ಏನಪ್ಪ ಅಂದರೆ ಜನರಲಾಗಿ ನಮಗೆ ಇದರಲ್ಲಿ ನೋಡೋಕ್ಕೆ ಸಿಗೋದು ಇಷ್ಟೇ ಪಾಯಿಂಟ್ಗಳು. ಸೊ ಚೆನ್ನಾಗಿದೆ, ಒಂದು ಸ್ವಲ್ಪ ತುಂಬ ಇದಾಗಿ ಕೊಟ್ಟಿದ್ದಾನೆ, ಅಟ್ರಾಕ್ಟಿವ್ ಆಗೋ ಥರ. ಏನೋ ಪರ್ಚೇಸ್ ಮಾಡೋರ್ಗು ಇಷ್ಟ ಆಗಬೇಕು, ಲೈಕ್ ಆಗಬೇಕು ಅನ್ನೋ ಥರನೇ ಕೊಟ್ಟಿದ್ದಾನೆ. ಡಿಸೈನಲ್ಲಿ ಒಂದು ಸ್ವಲ್ಪ ಏನೋ ಲಾಸ್ಟ್ ಹೋಂಡಾ ಹಾರ್ನೆಟು 160 ದೆನ್ 200cc ಎಲ್ಲ ಏನು ಬರುತ್ತೆ ಅದು ಕಂಪೇರ್ ಮಾಡಿದ್ರೆ ಡಿಸೈನ್ ಸ್ವಲ್ಪ ಚೇಂಜಸ್ ಮಾಡೋಕ್ಕೆ, ಸ್ವಲ್ಪ ಅಲ್ಲ ಫುಲ್ಲೇ ಚೇಂಜಸ್ ಮಾಡಿಬಿಟ್ಟಿದ್ದಾನೆ. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಅಣ್ಣ ತಮ್ಮ ಅಂತ ಕಂಡುಹಿಡಿಯೋಕ್ಕಾಗಲ್ಲ, ಹಂಗೆ ಮಾಡಿಕ್ಕಿದ್ದಾನೆ. ಬಟ್ ಏನಂದರೆ ಒಂದು ರೇಂಜ್ಗೆ ಅಟ್ರಾಕ್ಟಿವ್ ಆಗಿದೆ ಗುರು, ಚೆನ್ನಾಗಿದೆ ಬೈಕು. ದೆನ್ ಜೊತೆ ಇದರಲ್ಲಿ ಏನಪ್ಪ ಅಂದರೆ 125cc ಇವನ್ನೇ ಫಸ್ಟ್ ಟೈಮ್ ಅವರು ಬಿಡ್ತಾ ಇರೋದು. ಸೊ ಮಸ್ತಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಬಜೆಟ್ ಒಂದು ಸ್ವಲ್ಪ ಕಡಿಮೆ ಇದೆ, TFT ಡಿಸ್ಪ್ಲೇ ಸಿಗುತ್ತೆ, ಜೊತೆಗೆ 4.2 ಸ್ಕ್ರೀನ್ ಸಿಗುತ್ತೆ ನಮಗೆ ಅದು. ಸೊ ಅದರಲ್ಲಿ 4.2 ಅಂದರೆ ಹೆಂಗಪ್ಪ ಅಂದರೆ ನಮ್ಮದು ಫೋನ್ಗಳು ಆ್ಯಂಡ್ರಾಯ್ಡ್ ಫೋನ್ ಇರುತ್ತೆ ಅದೇ ಥರ ಸಿಗುತ್ತಾ ಹೋಗುತ್ತೆ ಅಂತ ಹೇಳ್ಕೊಳ್ಬೋದು. ಮತ್ತು ಕಲರ್ ವೈಸ್ ಎಲ್ಲ ಹೋಯ್ತು ಅಂದರೆ ಜಾಸ್ತಿ ಕಲರ್ ವೈಸ್ ನಾವು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗಲ್ಲ. ಇವಾಗ ಪ್ರೆಸೆಂಟ್ ಇರೋದ್ರಲ್ಲಿ 4 ಕಲರ್ ಸಿಗುತ್ತೆ, ಅದು ಮಿಕ್ಸ್ ಕಲರು. ಬ್ಲ್ಯಾಕ್ ಕಲರಲ್ಲಿ ಮಾತ್ರ ಫುಲ್ಲು ಬ್ಲ್ಯಾಕ್ ಸಿಗುತ್ತೆ. ದೆನ್ ಜೊತೆಗೆ ಏನಪ್ಪ ಅಂದರೆ ಓಕೆ ಗುರು, ಒಂದು ರೇಂಜ್ಗೆ ಚೆನ್ನಾಗಿದೆ. ಬೈ ಮಾಡೋರು ತಗೊಳ್ಳೋರು ನೋಡಿ ಚೆನ್ನಾಗಿದೆ, ಚೆಕ್ ಮಾಡಿ ಒಂದ್ಸಲ. ಏನಂದ್ರೆ ಪ್ರೆಸೆಂಟ್ ಅಕ್ಕಪಕ್ಕ ವಿಚಾರಿಸಿ ಒಂದೆರಡು ಶೋರೂಮಲ್ಲಿ. ಆಫ್ಟರ್ ಯಾರಾದ್ರೂ ನಿಮ್ಮ ಸೈಡು ತಗೊಂಡಿದ್ರು ಅಂದರೆ ಅವ್ರ ಹತ್ರ ವಿಚಾರಿಸ್ಬಿಟ್ಟಿದೆ ತಗೊಳ್ಳಿ. ಬಟ್ ಪ್ರೆಸೆಂಟ್ ಇದರಲ್ಲಿ ಫ್ಯೂಚರ್ಸ್ಗಳು ಇಷ್ಟೇ ಕೊಟ್ಟಿರೋದು, ಜಾಸ್ತಿ ಇನ್ನೇನು ಕೊಟ್ಟಿಲ್ಲ. ಮತ್ತು ಈ ಸೆಗ್ಮೆಂಟ್ ಈ ವೇರಿಯಂಟಲ್ಲಿ ಬೇರೆ ಯಾವುದು ಬಿಟ್ಟಿಲ್ಲ, ಇದೊಂದೇ ವೇರಿಯಂಟು. ಯಾವುದು ಹೋಂಡಾ ಹಾರ್ನೆಟು CB 125 ಏನು ಬರುತ್ತೆ ಅದರಲ್ಲಿ ಇದೊಂದೇ ವೇರಿಯಂಟ್ ಕೊಟ್ಟಿರೋದು ಅವನು. ಸೊ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ಇನ್ನೇನಪ್ಪ ಅಂದರೆ ರಿಕ್ವೆಸ್ಟ್, ಆಲ್ರೆಡಿ ಬೈಕ್ ಯಾರಾದರೂ ಇದನ್ನು ಯೂಸ್ ಮಾಡ್ತಿದ್ರೆ ಅದ್ರದ್ದು ಯಾವ್ದಾರು ಕಂಪ್ಲೇಂಟ್ಗಳಿದ್ದರೆ, ಮೈಲೇಜ್ ಹೆಂಗಿದೆ, ಏನು ಪರ್ಫಾರ್ಮೆನ್ಸನ್ನ ಒಂದು ಸ್ವಲ್ಪ ಅಪ್ಡೇಟ್ ಕೊಡಿ. ಸೊ ನೆಕ್ಸ್ಟು ಬೈಕ್ ಪರ್ಚೇಸ್ ಮಾಡೋರಿಗೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡೇನೆ ಕೇಳ್ಕೊಳ್ತೀನಿ. ಸೊ ಅದನ್ನು ಮೈಲೇಜ್ ಎಷ್ಟು ಬರುತ್ತೆ ಅನ್ನೋದನ್ನ ಜೆನ್ಯೂನ್ ಆಗಿಯೇ ಇನ್ಫಾರ್ಮ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋ ಬೇಕಿತ್ತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸ್ತಾ ಹೋಗಿ. Thank you watching for this video. Thank you so much. Bye.